ಸೊ ಹಾಗೆ ಈ ಒಂದು ಬ್ಲಾಗ್ ವಿಡಿಯೋ ಬಂದು ಮಂತ್ರಾಲಯದ ಬಗ್ಗೆ ಆಗಿರುತ್ತೆ. ಸೊ ಫೈನಲ್ ಆಗಿ ರೂಮ್ ಸಿಕ್ಬಿಡ್ತು, ಸಿಕ್ಕಾಪಟ್ಟೆ ಹುಡುಕ್ಬಿಟ್ಟೆ. ಅಂದ್ರೆ ಒಂದು 10 ಲಾಡ್ಜ್ ಅಂತೂ ಚೆಕ್ ಮಾಡಿದೆ, ಎಲ್ಲ ಫುಲ್ ಆಗಿತ್ತು. ಹಾಗೆ ದೀಪಗಳನ್ನು ದೇವಸ್ಥಾನದ ಬಲಭಾಗದಲ್ಲಿ ಹಚ್ಚಬಹುದು. ಫೈನಲಿ ನಾನಿವಾಗ ಅಮೃತ ಸೇವನೆ ಮಾಡ್ತಿದ್ದೀನಿ. ಸೊ ಹಾಗೆ ಈ ಒಂದು ಬ್ಲಾಗ್ ವಿಡಿಯೋ ಬಂದು ಮಂತ್ರಾಲಯದ ಬಗ್ಗೆ ಆಗಿರುತ್ತೆ. ಸೊ ಮಂತ್ರಾಲಯಕ್ಕೆ ಯಾರ್ಯಾರು ಹೋಗ್ಬೇಕು ಅನ್ಕೊಂಡಿರ್ತಾರೋ ಸೊ ದಯವಿಟ್ಟು ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಮಂತ್ರಾಲಯ ಹೋಗೋದಕ್ಕೆ 3 ವರ್ಷದಿಂದ ಟ್ರೈ ಮಾಡ್ತಾನೆ ಇದ್ದೆ, ಹೋಗೋಕ್ಕಾಗಿರ್ಲಿಲ್ಲ. ಸೊ ಈ ಟೈಮ್ ಒಂದು ಕಾಲ ಕೂಡ ಬಂದಿದೆ ಅನ್ಸುತ್ತೆ. ಸೊ ತುಂಬಾ ನಾವು ಟೆಂಪಲ್ಗೆ ಹೋಗ್ಬೇಕಂದ್ರೆ ಸಡನ್ ಆಗಿ ನಾವು ಅನ್ಕೊಂಡಾಗ್ಲೇ ಹೋಗೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ದೇವರೇ ಕರ್ಸ್ಕೋಬೇಕಾಗಿರುತ್ತೆ. ಸೊ ಇವಾಗ ಆಗಿರೋದು ಹಂಗೆ. ನಾನು ತುಂಬಾನೇ ಬೇಡ್ಕೊಂತಿದ್ದೆ, ನಿನ್ನ ಒಂದು ಸನ್ನಿಧಿ ಬರ್ಬೇಕಪ್ಪ ರಾಯರೇ ಅಂತ ಹೇಳ್ಬಿಟ್ಟು. ಬಟ್ ಇವಾಗ ಆ ಕಾಲ ಕೂಡ ಬಂದಿದೆ. ಸೊ ನಾನಿವತ್ತು ಹೊರಟಿರೋದು ಬಸ್ಸಲ್ಲಿ ಹೊರಟಿದ್ದೀನಿ. ಸೊ ಬಸ್ಸಲ್ಲಿ ನನ್ನ ಜರ್ನಿ ಹೆಂಗಿರುತ್ತೆ, ಅಲ್ಲಿ ಹೋದ್ಮೇಲೆ ಆ ರೂಮ್ಸು, ನಾನು ಇನ್ನೂ ರೂಮ್ ಕೂಡ ಬುಕ್ ಮಾಡಿಲ್ಲ. ಸೊ ರೂಮ್ ಬುಕ್ ಮಾಡೋ ಐಡಿಯಾ ನಂಗೆ ಇರಲಿಲ್ಲ. ಅಲ್ಲಿ ಹೋದ್ಮೇಲೆ ನಾನು ಏನಾಗುತ್ತೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಈ ಜರ್ನಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡ್ತಿದ್ದೀನಿ. ಸೊ ಈ ವಿಡಿಯೋ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ, ಎಂಡ್ವರೆಗೂ ವಾಚ್ ಮಾಡಿ. ಟ್ರೈನಲ್ಲಿ ಸೀಟ್ ಸಿಗದೇ ಇರೋ ಕಾರಣ ಬಸ್ಸಲ್ಲಿ ಹೋಗ್ಬೇಕಾಯ್ತು. ಈ ಬಸ್ ಟಿಕೆಟ್ ಬಂದು 1200 ರೂಪಾಯಿ ಇದೆ. ಸೊ ಬಸ್ಸಲ್ಲಿ ಏನಕ್ಕೆ ಹೋಗ್ಬೇಕಾಯ್ತು ಅಂದರೆ, ಟ್ರೈನ್ ಬುಕ್ ಮಾಡ್ಬೇಕಂದ್ರೆ ನಾವು ಮಿನಿಮಮ್ ಅಂದ್ರೆ ಒಂದು 15 ದಿನ ಟ್ರೈ ಮಾಡಬೇಕಾಗುತ್ತೆ. ಅದು ಟ್ರೈನ್ ಬಗ್ಗೆ ಸ್ವಲ್ಪ ಮಾಹಿತಿ ಇರಲಿಲ್ಲ, ಹಾಗಾಗಿ ನಾನು ಬಸ್ಸಲ್ಲಿ ಬುಕ್ ಮಾಡ್ಕೊಂಡಿದ್ದೆ. 1200 ರೂಪಾಯಿ ಆಗುತ್ತೆ. ಟ್ರೈನಲ್ಲಿ ಏನಾದರೂ ನೀವು ಬರಬೇಕು ಅಂದ್ಕೊಂಡಿದ್ರೆ ಮುಂಚಿತವಾಗಿ ಬುಕ್ ಮಾಡ್ಕೊಳ್ಳೋದು ಒಳ್ಳೇದು, ಯಾಕಂದರೆ ಸೀಟ್ ಸಿಗೋದಿಲ್ಲ. ಆಮೇಲೆ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಬರ್ಬೇಕಂದ್ರೆ ಜನರಲ್ ಬೋಗಿಲಿ ಗೊತ್ತಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ. ಹಂಗೆ ಫೈನಲಿ ನಮ್ಮ ಗಾಡಿ ಬಂದೇ ಬಿಡ್ತು. ಸೊ ನೋಡಿ ಇಲ್ಲಿದೆ ಗಾಡಿ. ಫೈನಲಿ ಇವಾಗ ಬಸ್ ಹತ್ತಿದ್ದೀನಿ. ಸೊ ಬಸ್ ಸೀಟು ತುಂಬಾ ಕಂಫರ್ಟೇಬಲ್ ಆಗಿದೆ. ಸೊ ನಾ ಅಕಸ್ಮಾತ್ ಟ್ರೈನಿಗೆ ಜನರಲ್ಲಿಗೆ ಹೋಗಿದ್ದಿದ್ರೆ ಸಿಕ್ಕಾಪಟ್ಟೆ ರಶಲ್ಲಿ ನಿದ್ದೆನೂ ಆಗ್ತಿರ್ಲಿಲ್ಲ, ಬೆಳಗ್ಗೆ ದರ್ಶನನೂ ಸರಿ ಆಗ್ತಿರ್ಲಿಲ್ಲ. ಸೊ ಆ ರೀಸನ್ಗೋಸ್ಕರ ನಾನು ಅರ್ಜೆಂಟಲ್ಲಿ ಬಸ್ನ ಚೂಸ್ ಮಾಡಿದೆ. ಸೊ ಇವಾಗ ಬೆಳಗ್ಗೆ ಎದ್ಬಿಟ್ಟು ನಾನು ಬ್ಲಾಗ್ನ ಶುರು ಮಾಡ್ತೀನಿ. ಸೊ ಗುಡ್ ನೈಟ್. 12 hours later. ಫೈನಲ್ ಆಗಿ ಇವಾಗ ರೀಚ್ ಆದೆ. ಅಂದರೆ ಇನ್ನೂ ಒಂದು 4 ಕಿಲೋಮೀಟರ್ ಇದೆ. ಬರೋದು ಸ್ವಲ್ಪ ಲೇಟ್ ಆಯಿತು. ನೈಟ್ 8:30 ಆಗತ್ತಿದ್ದು, ಇವಾಗ ಟೈಮು 8:30. ಸ್ವಲ್ಪ ರೋಡ್ ಸರಿ ಇರಲಿಲ್ಲ, ಹಂಗಾಗಿ ಲೇಟ್ ಆಯಿತು. ಇವಾಗ ನನ್ನ ಫಸ್ಟ್ ಕೆಲಸ ಏನಪ್ಪ ಅಂದರೆ ಇಳಿದ ತಕ್ಷಣ ರೂಮ್ ಹುಡುಕೋದು. ಅಂತೂ ಇಂತೂ ಫೈನಲ್ ಆಗಿ ರೂಮ್ ಸಿಕ್ಬಿಡ್ತು, ಸಿಕ್ಕಾಪಟ್ಟೆ ಹುಡುಕ್ಬಿಟ್ಟೆ. ಅಂದರೆ ಒಂದು 10 ಲಾಡ್ಜ್ ಅಂತೂ ಚೆಕ್ ಮಾಡಿದೆ, ಎಲ್ಲ ಫುಲ್ ಆಗಿತ್ತು. ಯಾಕಂದರೆ ವೀಕೆಂಡ್ ಬೇರೆ ಟೈಮಿಂಗ್ ಅಲ್ವಾ, ಸೊ ಎಲ್ಲ ಫುಲ್ಲಾಗಿಬಿಟ್ಟಿತ್ತು. ಆಮೇಲೆ ಸರಿಯಾದ ಸಮಯಕ್ಕೆ ರಾಘವೇಂದ್ರ ಸ್ವಾಮಿ ಸಿಕ್ಕಿದಂಗೆ ಇವರು ಸಿಕ್ಬಿಟ್ರು. ಸೊ ಅವರು ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇದು ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ ಕೇಸ್ ಇವ್ರದ್ದೇ ರೂಮ್ ಬಂದು ಮಿನಿಮಮ್ ಅಂದ್ರೆ 33 ರೂಮ್ ಇದೆ. ಅಕಸ್ಮಾತ್ ಅವ್ರು 33 ರೂಮ್ ಫುಲ್ ಆದರೂ ಕೂಡ ಅವ್ರು ನಿಮ್ಗೆ ಅಡ್ಜಸ್ಟ್ ಮಾಡಿಕೊಡ್ತಾರೆ. ಸೊ ಇವಾಗ ಇಲ್ಲಿ ನೀವು ರೂಮ್ ನೋಡಿ. ಸೊ ರೂಮ್ ಹಿಂಗಿದೆ. ಸೊ ಈ ಒಂದು ರೂಮ್ಗೆ ಅವ್ರು ತೊಗೊಂಡಿರೋದು 1600 ರೂಪಾಯಿ. ಇದು ಇವಾಗ ನಾನು ಕೊಡಲೇಬೇಕಾಯ್ತು, ಒಬ್ಬನೇ ಆದರೂ ಏನು ಮಾಡೋಕ್ಕೆ ಬರಲಿಲ್ಲ. ಸೊ ನೀವು 4 ಜನ ಇದ್ದರೂ ಕೂಡ 1600 ರೂಪಾಯಿನೇ ಕೊಟ್ಟು ಪೇ ಮಾಡಿಬಿಟ್ಟು, ಹೆಂಗಿದ್ರು ಡಬಲ್ ಬೆಡ್ರೂಮ್ ಇದೆಯಲ್ಲ, ಸೊ 1600 ರೂಪಾಯಿನೇ ಕೊಡ್ಬೋದು. ಸೊ ಹಾಗೆ ಇವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹಾಗೆ ಇವಾಗ ಸ್ಕ್ರೀನ್ ಮೇಲೆ ಕೂಡ ಹಾಕಿರ್ತೀನಿ. ಸೊ ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ವಿಡಿಯೋನ ಮಂತ್ರಾಲಯಕ್ಕೆ ಯಾರು ಬರ್ತಿದ್ದಾರೆ, ಅವು ವೀಕೆಂಡಲ್ಲಿ ಆಗಿರ್ಬೋದು, ಯಾವಾಗಲೂ ಆಗಿರ್ಬೋದು. ಸೊ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವರಿಗೆ ಸೇವ್ ಮಾಡ್ಕೊಳ್ಳೋಕೆ ಹೇಳಿ, ಯಾಕಂದರೆ ತುಂಬ ಯೂಸ್ಫುಲ್ ಆಗುತ್ತೆ. ರೂಮ್ ಹುಡ್ಕೋದಂದರೆ ಫ್ಯಾಮಿಲಿ ಬಂದಾಗ ಸಿಕ್ಕಾಪಟ್ಟೆ ಕಷ್ಟನೇ ಆಗುತ್ತೆ. ಸೊ ಇವಾಗ ನಾನು ಮಂತ್ರಾಲಯದಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರ ಬಂದಿರೋದು. ಅವರು ತಮ್ಮ ಓನ್ ವೆಹಿಕಲಲ್ಲಿ ಬಂದ್ಬಿಟ್ಟು ಬಿಟ್ಟು ಮತ್ತೆ ರೆಡಿಯಾಗಿ ಫೋನ್ ಮಾಡಿ ರಿಟರ್ನ್ ಕರ್ಕೊಂಡು ಹೋಗ್ತೀನಿ ಅಂತ ಕೂಡ ಹೇಳಿದ್ದಾರೆ. ಗೀಸರ್ ಈಗ ಆಲ್ರೆಡಿ ಆನ್ ಮಾಡಿದ್ದೀನಿ. ಫ್ರೆಶ್ ಅಪ್ ಆಗ್ಬಿಟ್ಟು ಶಿಸ್ತಾಗಿ, ಎಷ್ಟು ವರ್ಷದಿಂದ ಏನು ಕನಸಿತ್ತು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು. ಸೊ ಆ ಒಂದು ದೇವ್ರ ದರ್ಶನ ಪಡ್ಕೋಬೇಕು ಅಂದರೆ ಪುಣ್ಯ ಮಾಡಿರ್ಬೇಕು ಅಂತಾರೆ. ಆ ಒಂದು ಪುಣ್ಯ ನಾನು ಮಾಡಿದ್ದೀನಿ ಏನೋ ಗೊತ್ತಿಲ್ಲ. ಸೊ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗಬೇಕು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಪಾದರಕ್ಷೆಗಳ ಕೌಂಟರ್ ಇಲ್ಲಿದೆ. ಸೊ ನೀವಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಇಟ್ಟ ತಕ್ಷಣ ನಿಮ್ಗೆ ಈ ಥರ ನಿಮ್ಗೊಂದು ಟಿಕೆಟ್ ಕೊಡ್ತಾರೆ. ಆಮೇಲೆ ನಿಮ್ಮಲ್ಲಿ 5 ರೂಪಾಯಿನ ಪೇ ಮಾಡಬೇಕು ಪ್ರತಿಯೊಂದಕ್ಕೆ.
ಗುರು ವೀಕೆಂಡ್ ಅದಕ್ಕಂತೂ ಸಿಕ್ಕಾಪಟ್ಟೆ ರಶ್ ಇದೆ. ಸೊ ಇವಾಗ ಫಸ್ಟ್ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಏನಿದೆ ಅಂತ ಹೇಳ್ಬಿಟ್ಟಿಲ್ಲ ನೋಡ್ತೀನಿ. ಸೊ ಇಲ್ಲಿ ನೋಡಿ ಸೇವಾ ಕೌಂಟರ್ಗೆ ಎಷ್ಟು ಜನ ಇದೆ ಅಂತ ಹೇಳ್ಬಿಟ್ಟು ಮಿನಿಮಮ್ ಒಂದು ಅರ್ಧ ಗಂಟೆ ಆಯ್ತು ಇಲ್ಲಿ ಬರೋದಕ್ಕೆ. ಇಲ್ಲಿ ಟೋಕನ್ ಮಾಡ್ತಾರಲ್ಲ ಅಲ್ಲಿ ಟಿಕೆಟ್ ಮಾಡ್ತಾರಲ್ಲ. ಹಾಗೆ ದೀಪಗಳನ್ನು ದೇವಸ್ಥಾನದ ಬಲಭಾಗದಲ್ಲಿ ಹಚ್ಚಬಹುದು. ದೀಪಗಳನ್ನು ದೇವಸ್ಥಾನದ ಒಳಗಡೆ ಹಚ್ಚಲು ಯಾವುದೇ ರೀತಿ ಅವಕಾಶಗಳು ಇರುವುದಿಲ್ಲ. ಹಾಗೆ ಸ್ಪೆಷಲ್ ಎಂಟ್ರಿ ಟಿಕೆಟ್ ಬಂದು 500 ರುಪೀಸಿಂದ ಸ್ಟಾರ್ಟ್ ಆಗಿರುತ್ತೆ. ಗುರು ತುಂಬ ಅಂದರೆ ತುಂಬ ಜನ ಇದ್ದಾರೆ. ನಾ ಇಷ್ಟೊಂದು ಜನ ಇರ್ತಾರಂತ ಅಂದ್ಕೊಂಡೇ ಇರಲಿಲ್ಲ. ಸೊ ನೀವೇನಾದರೂ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ರೆ ಸೊ ಆದಷ್ಟು ಬೇಗ ಬಂದರೆ ಒಳ್ಳೆಯದು. ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ. ಜನ ಎಷ್ಟು ರಶ್ ಆಗುತ್ತೋ ಅಷ್ಟೇ ನಮಗೆ ಒಂದು ದೇವರ ದರ್ಶನ ಲೇಟ್ ಆಗ್ತಾ ಹೋಗುತ್ತೆ. ನಿಮ್ಮ ಒಂದು ಹರಕೆಯನ್ನು ಅಂದರೆ ಉರುಳು ಸೇವೆ ಆಗಿರ್ಬೋದು, ಹಾಗೆ ಹೆಜ್ಜೆ ನಮಸ್ಕಾರ ಆಗಿರ್ಬೋದು, ನೀವು ಇಲ್ಲಿ ಮಾಡ್ಬೋದು. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ಕೊನೆಗೆ ಬಂದಿದ್ದೆ ಇವಾಗ ಪ್ರಸಾದ ತಗೊಳ್ಳೋಕ್ಕೆ. ಇಲ್ಲಿ ಮಾತ್ರ ಇನ್ನೂ ಸಿಕ್ಕಾಪಟ್ಟೆ ಕ್ಯೂ, ತುಂಬ ಅಂದರೆ ತುಂಬ ರಶ್ ಇದೆ ಇಲ್ಲೂ ಕೂಡ. ಅಲ್ಲಿಂದ ಹಂಗೋಗಿ ಅಲ್ಲಿ ಹೋಗಿ ಒಳಗೆ ಗುರು ಆವಾಗಿಂದ ಹೋಗ್ತಾನೆ ಇದ್ದೀನಿ, ಲೈನೇ ಹೋಗ್ತಿಲ್ಲ. ಇನ್ನೂ ಎಷ್ಟು ದೂರ ಆಯಿತೋ ಗೊತ್ತಿಲ್ಲ. ಸೊ ಫೈನಲ್ ಆಗಿ ಲಾಸ್ಟ್ ಸ್ಟೇಜಿಗೆ ಬಂದೆ. ಮಂತ್ರಾಲಯಕ್ಕೆ ಬಂದಮೇಲೆ ರಾಯರ ದರ್ಶನ ಕೂಡ ಮಾಡಿದ್ಮೇಲೆ ಪ್ರಸಾದ ಬಿಟ್ಟರೆ ಹೆಂಗೆ ಹೇಳಿ. ಗುರು ಫೈನಲಿ ನಾನಿವಾಗ ಅಮೃತ ಸೇವನೆ ಮಾಡ್ತಿದ್ದೀನಿ. ಸೊ ಫೈನಲಿ ದೇವರ ದರ್ಶನ ಮುಗಿಸ್ಕೊಂಡು ಹಾಗೆ ಪ್ರಸಾದನ ಕೂಡ ತಿನ್ಕೊಂಡು ಇವಾಗ ಮಂತ್ರಾಲಯದ ಒಂದು ಮುಂಭಾಗದ ಆವರಣಕ್ಕೆ ನಾನು ಇವಾಗ ಬಂದಿದ್ದೀನಿ. ಹಾಗೆ ನೀವೇನಾದರೂ ನಿಮ್ಮ ಒಂದು ಮನೆಗೆ ಪ್ರಸಾದವನ್ನು ತಗೊಂಡು ಹೋಗ್ಬೇಕಂತಿದ್ರೆ ಇಲ್ಲಿ ದೇವಸ್ಥಾನದ ಎಡಭಾಗದಲ್ಲಿ ಪ್ರಸಾದ ವಿತರಣೆ ಇರುತ್ತೆ. ಅದನ್ನು ನೀವು ಅಮೌಂಟ್ ಪೇ ಮಾಡಿಬಿಟ್ಟು ತಗೋಬೇಕಾಗುತ್ತೆ. ಸೊ ಹಂಗೆ ದೇವಸ್ಥಾನ ಲೆಫ್ಟಲ್ಲಿ ಏನಿದೆ ಆಲ್ಮೋಸ್ಟ್ ಫೋಟೋ, ಪ್ರಸಾದ, ಚಿಕ್ಕ ಮಕ್ಕಳು ಆಟಿಕೆ ಸಾಮಾನು ಪ್ರತಿಯೊಂದು ಈ ಜಾಗದಲ್ಲಿದೆ. ಚಿಕ್ಕ ಫೋಟೋಗೆಲ್ಲ ಸಖತ್ತಾಗಿದೆ. ಸೊ ಇಲ್ಲಿಯಾಗಿ ಹಣ್ಣು ಕಾಯಿ ಸಮರ್ಪಣೆ ಮಾಡುವ ಸ್ಥಳ. ಇದೇನು ನೀವು ಎಂಟ್ರೆನ್ಸಿ ಬರ್ತಿರಲ್ಲ, ಎಂಟ್ರೆನ್ಸಿ ಬಂದು ಲೆಫ್ಟ್ಗೆ ಇದೆ. ಸೊ ಇದಾಗಿತ್ತು ಮಂತ್ರಾಲಯದ ಈ ಒಂದು ವಿಡಿಯೋ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಹಾಗೆ ನಿಮ್ಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ಗಳ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.